ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ನಡೆದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ಜಾಗೃತಿ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಪರಮೇಶ್ವರ್ ನಾಯ್ಕ್ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಎಸ್ಐಆರ್ ಪ್ರಕ್ರಿಯೆಯ ಮೂಲಕ ಕಾಂಗ್ರೆಸ್ ಅನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಕಾಂಗ್ರೆಸ್ ಮುಕ್ತ ಭಾರತ ಮಾಡುವ ಉದ್ದೇಶದಿಂದಲೇ ಈ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ನಿರ್ದೇಶನದಂತೆ ಈ ಪ್ರಕ್ರಿಯೆ ನಡೆಯುತ್ತಿದ್ದು, ಬಿಜೆಪಿ ಮತ್ತು ಆರ್ಎಸ್ಎಸ್ ಸೇರಿ ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ಕಸಿಯಲು ಸಂಚು ರೂಪಿಸುತ್ತಿವೆ ಎಂದು ಟೀಕಿಸಿದರು. ಚುನಾವಣಾ ಆಯೋಗವು ಬಿಜೆಪಿ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ ಪರಮೇಶ್ವರ್ ನಾಯ್ಕ್, ಎಸ್ಐಆರ್ ಪ್ರಕ್ರಿಯೆ ಡಾ. ಬಿ. ಆರ್. ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಎಸ್ಐಆರ್ ನಿಯಮಗಳಿಂದ ನಿಜವಾದ ಭಾರತೀಯ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ಬಿಎಲ್ಒಗಳು ಅತ್ಯಂತ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು. ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳಲು ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದರು. ಕೊಟ್ಟು ಅವರು ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು, ಆ ಒಂದು ದಶೆಯನ್ನು ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಇವರಿಗೆ ಕಳಿಸಿದ್ದಾರೆ. ನಿಜವಾಗ್ಲೂ ಈ ಕಾರ್ಯಕ್ರಮ ಮಂಗಳವಾರ ಆಗಬೇಕಾಗಿತ್ತು. ಮಂಗಳವಾರ ಬೆಂಗಳೂರಿಗೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಅವ್ರದ್ದು ಆಗಲಿಲ್ಲ. ಆದರೆ ಶುಕ್ರವಾರ ಮಾಡಿ ನಾವೆಲ್ಲ ಊಟ ಹಾಕ್ಸ್ತೀವಿ. ನನಗೆ ಗೊತ್ತಿರೋ ಹಾಗೆ ನಾನು ಅವ್ರ ಜೊತೆಗೆ 4 ಬಾರಿ ಈಗಾಗಲಿಲ್ಲ ಇದ್ದೆ. 3 ಬಾರಿ ಅವ್ರ ಜೊತೆ ನಾನು ಎಮ್ಮೆಲ್ಲೆ, 4 ಬಾರಿ ಎಮ್ಮೆಲ್ಲೆ ಅವ್ರ ಜೊತೆಗೆ 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಎಲ್ಲೂ ಊಟ ಹಾಕ್ಸಿಲ್ಲ ನಮ್ಮ ಎಲ್ಲೂ ಊಟ ಹಾಕ್ಸಿಲ್ಲ. ಆದ್ರೆ ಮೊನ್ನೆ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು. ಇಲ್ಲ ನಾನು ಊಟ ಹಾಕ್ಸ್ಬೇಕು, ನೀನು ಶುಕ್ರವಾರನೇ ಕಾರ್ಯಕ್ರಮ ಮಾಡುವ, ನೀನು ಶನಿವಾರ ಸೋಮವಾರ ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೆ ನೀವು ಶುಕ್ರವಾರ ಕಾರ್ಯಕ್ರಮ ಹಾಕು, ನಾನು ನಾನ್ ವೆಜ್ ಮಾಡ್ತೀನಿ, ನೀವು ಊಟ ಹಾಕ್ಸ್ಬೇಕು ಅಂತ. ಎಸ್ಐಆರ್ ಬಗ್ಗೆ ನಮಗಿಂತ ಹೆಚ್ಚಿಗೆ 6 ಹಣಕ್ಕೆ ಮುಂದೆ 3 ಹಣಕ್ಕೆ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ಬರುತ್ತೀಗ ಇವೆಲ್ಲ 6 ಹಣಬಿಟ್ಟು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೈತೆ ಎಸ್ಐಆರ್ ಯಾವ ತರ ಮಾಡಬೇಕು ಅಂತ. ನಾವು ಏನಾದ್ರು ಹೆಚ್ಚಿಗೆ ನೋಡ್ಕೊಂಡು ನಿಮ್ ತಲೆಗೆ ಯಾವುದೋ ಬರಕ್ಕೆ ಕಾಣಲ್ಲ. ಈಗ ಹೆಚ್ಚಿಗೆ ಕನ್ಫ್ಯೂಸ್ ಆಗುತ್ತೆ. ಪರಮೇಶ್ವರಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ 3 ಅಂಶದ ಒಂದು ಕಾರ್ಯಕ್ರಮ ಮನದಲ್ಲಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಒಂದು ಆಫೀಸರ್ಗಳು ಬಿಎಲ್ಒ ಬರ್ತಾರೆ, 2 ಫಾರಂ ಕೊಡ್ತಾರೆ. 2 ಫಾರಂನಲ್ಲಿ ಒಂದು ಸೈನ್ ನಾವು ಮಾಡ್ತೀವಿ, ಇನ್ನೊಂದು ಸೈನ್ 2ನೇ ಸೈನ್ ಮಾಡಿ ಅವ್ರು ಕೊಟ್ಟು ಅವ್ರಿಂದ ಸಿಗ್ನೇಚರ್ ತಗೋಬೇಕು. ಕೊನೆಯ ಒಂದು ಡ್ರಾಫ್ಟ್ ಅಂತ ಹೇಳ್ತಾರೆ, ಡ್ರಾಫ್ಟ್ ಕರಡು ವೋಟರ್ ಲಿಸ್ಟ್ ಕೊಡ್ತಾರೆ. ಆ ಕರಡು ಫೈನಲ್ ಆಗಲ್ಲ, ಅದು ಒರಿಜಿನಲ್ ಆಗಲ್ಲ. ಅಲ್ಲಿವರೆಗೂ ನಾವು ಎಷ್ಟು ಬಂದಿದೆ ಇಲ್ಲ ಅಂತ ಆ ಪತ್ರದ ಮೂಲಕ ನಾವು ನೋಡ್ರೆ ಕನ್ಫರ್ಮ್ ಮಾಡ್ಕೋಬೇಕು. ನಾವು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡೋದು ಆ ಸ್ಟೇಟ್ಮೆಂಟ್ ಅಲ್ಲ, ಅಲ್ಲಿ ಬಂದೇಬೇಕು. ವೋಟರ್ ಲಿಸ್ಟ್ ಬಂದಿದ್ರೆ ಎಸ್ ಅಂತ ಹೇಳಿ ನಾವು ಸುಮ್ಮನೆ ಆಗ್ಬೋದು. ಆದ್ರೆ ಒಂದು ಪಾಯಿಂಟ್ ನಲ್ಲಿ ಯಾವ್ದಾದ್ರು ಮೈನಸ್ ಆಗೋದು ತಮ್ಮದು ಅಂತ ಬಿಟ್ಟೋಗಿದ್ರು ಕೂಡ ಮತ್ತೆ ನಾವು ಕ್ವಶನ್ ಮಾಡಿ ಅದನ್ನ ಸೇರಿಸ್ತಕ್ಕಂಥ ಒಂದು ಅಧಿಕಾರ ಕೂಡ ನಮ್ಮಲ್ಲಿ. ಆ ಒಂದು ವ್ಯವಸ್ಥೆಗೋಸ್ಕರ ಈ ಫಾರ್ಮದ ವಿಚಾರ ಪರಮೇಶ್ವರ ಬಹಳ ಸುಂದರವಾಗಿ ಸಂತೋಷ. ಅದಕ್ಕೂ ಅವ್ರನ್ನ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಅಬ್ಸರ್ವರ್ ಆಗಿ ಮತ್ತು ಭಾಷಣಕಾರರಾಗಿ ಎಸ್ಐಆರ್ ಬಗ್ಗೆ ಸಲ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕರೆದಿದ್ದಕ್ಕೂ ಸಾಕಾಯ್ತು ಅಂತ ಕೆಪಿಸಿಸಿ ನಾನು ಎಲ್ಲ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೀಗಾಗಿ ಕೆಲಸ ಬರ್ತಾ ಇದೆ. ಕೊನೆ ಮಾತುಗಳು ಮುಗಿಸಿ ನಾನು ಹೆಚ್ಚು ಮಾತಾಡಲ್ಲ. ಬಹಳಷ್ಟು ಮಾತಾಡಿದ್ರು ಕೂಡ ಬಹಳ ದೊಡ್ಡ ಭಾಷಣ ಮಾಡಿದ್ರು ಕೂಡ ನಮ್ಮ ಜನಗಳು ನನಗೆ ಹೋಗಲ್ಲ ಅಂತ ನಿಮ್ದಿನೇ ಹೋಗ್ತದಲ್ಲ. ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ಪಾಠ ಮಾಡ್ಬೇಕಾದ್ರೆ ವೇಸ್ಟ್ ಮೊದಲು ನಮ್ಮಪ್ಪ ಜಾಸ್ತಿ ಪಾಠ ಮಾಡೋಕೆ ಎಷ್ಟು ಪಾಠ ಮಾಡ್ತಾ ಇದ್ರೆ ಹೇಳೋದು. ಅದೇ ಅವ್ರಿಗೆ ಜಾಸ್ತಿ ಹೇಳಕ್ ಹೋಗ್ಬಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ ಇಂತ ಇದೆ ಅಂತ. ನಾವು ಹೈಸ್ಕೂಲ್ ಓದಬೇಕಾದ್ರೆ ಒಂದು ಪೇಪರ್ ಕೊಟ್ಟು ನಮ್ಮ ಸ್ನೇಹಿತರು ಆ ಕೂಡ ಸಾರು ನಿಮಗೆ ತಲೆ ತಿನ್ನಕ್ಕೆ ಹೋಗೋದಿಲ್ಲ. ನಾವು ಈಗಾಗಲೇ ಒಳ್ಳೆ ಲೆಕ್ಚರ್ ಒಳ್ಳೆ ವೇಸ್ಟ್ ಕೂಡ ನಾವು ಎಷ್ಟು ಪಾಸ್ ಆಗಬೇಕು ಅನ್ನೋದು ಮಾರ್ಕ್ಸ್ 3 ಮಾರ್ಕ್ಸ್ 100 ತೆಗಿಬೇಕು ಅಂತಿಲ್ಲ. 65-70 ನಾವು ಭಾರಿ ದೊಡ್ಡ ಬುದ್ಧಿವಂತರು. ನಮ್ಮ ವೇಸ್ಟ್ ಪಾಠ ಮಾಡ್ಬೇಕಾದ್ರೆ ಸಾಕಾಯ ನೀವು 30-40% ಸಾಕು ಕೇಳಕ್ಕೆ ಹಾಕಿ ಹೇಳೋದು ನಮಗೆ. ನಮ್ಮ ವೇಸ್ಟ್ ಇವತ್ತು ಪರಮೇಶ್ವರ ಹಾಕಿರ್ಬೋದು ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ನೀವೆಲ್ಲ ತಲೆಗೆ ಹೋಗ್ತಕ್ಕಂಥದ್ದು. ನನಗೂ ಸ್ವಲ್ಪ ನಿಜವಾಗ್ಲೂ ಗೊತ್ತಿರಲಿಲ್ಲ BLO ಅಂದ್ರೆ ಏನು, BLA ಅಂದ್ರೆ ಏನು ಅಂತ.
ಇವತ್ತು ಅವ್ರ ಕಡೆಯಿಂದ ನಾನು ರಮೇಶ್ ಅಂತ ನಾನು ಸ್ವಲ್ಪ ತಿಳ್ಕೊಳ್ಳುವಂತ ಪರಿಸ್ಥಿತಿ ನನಗೆ ಬಂದು ಬಹಳ ಖುಷಿ ಆಯ್ತು. ನಾನು ನಿಮ್ಮಲ್ಲಿ ಒಬ್ಬನಾಗಿ ಕಲ್ತು ಉದಾಹರಣೆಗಳಿದ್ದಾವೆ. ಹಾಗಾಗಿ ಕೇಳಿರ್ಬೋದು ಆ ವಿಚಾರದಲ್ಲಿ. ನಾನಂತೂ ಪಾರ್ಟಿ ಬದ್ಧವಾಗಿ, ನಾನು ಯಾವ ಪಾರ್ಟಿಗಿದ್ದರೂ ಪಾರ್ಟಿಗೆ ನಾನು ಬದ್ಧವಾಗಿ ಮಾಡಿದ್ದೀನಪ್ಪ. ಯಾವುದೇ ಸಂದರ್ಭದಲ್ಲಿ ದಯವಿಟ್ಟು ನನ್ನ ಹತ್ರ ಬರಕ್ಕೆ ಹೋಗ್ಬೇಡ್ರಿ, ನೀವು ಎಕ್ಸ್ಪೆಕ್ಟ್ ಮಾಡಬೇಡ್ರಿ ನಾನು ಇಲ್ಲಿ ಓಟ್ ಕೊಡಲ್ಲ. ಕಾಂಗ್ರೆಸ್ನವರು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ. ಸರ್, ಇದ್ರ ಬಗ್ಗೆ ಏನಾದರೂ CLP ನಲ್ಲಿ ಮೀಟಿಂಗ್ CLP ಆಯಿತು ಅಲ್ಲ, ಅದು ಮೆಸೇಜ್ ಅವರಿಗೆ ಪಾಸ್ ಆಗಿದೆ, ಆಯಿತು ಕೇಳಿದ್ರು. ನಾವು ಆ ಥರ ಏನು ಹೋಗಿಲ್ಲ, ನಾವು ಬೇರೆ ಹೋಗಿಲ್ಲ. 30 ಅಲಾಟ್ಮೆಂಟ್ ಕೊಟ್ಟಿದ್ದು 30 ಓಟ್ ಹಾಕಿವಲ್ಲ ಅವ್ರು ಹೇಳಿದವ್ರಿಗೆ. ಅಂದಮೇಲೆ ನಾವೆಲ್ಲೂ ನಮ್ಮೆಲ್ಲ ಸ್ನೇಹಿತರು ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ, ಆಮೇಲೆ ಜೊತೆಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಎಲ್ಲ ಅಭಿಮಾನಿ ಬಂಧುಗಳು, ವೇದಿಕೆ ನಮ್ಮ ಕಾಶ್ಮೀರವರು, ಶಿವಣ್ಣವರು, ಮತ್ತೆ ನಮ್ಮ ಪರಮೇಶ್, ನಮ್ಮ ಹಾಲಪ್ಪನವರು, ಮತ್ತು ನಮ್ಮ ಈ ಬಾಬು ಅವರು, ಮತ್ತು ನಮ್ಮ ಅಶೋಕ್ ಅವರು, ನಾಗರೆಡ್ಡಿ, ಆಮೇಲೆ ಮಂಜುನಾಥ್ ಅವರು. ನಾನು ಏನ್ ಹೇಳಿದ್ರೆ ನೀವು ಮೈಕೊಂಡು ಭಾಷಣ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಇದು, ಬಹಳ ವಿಚಾರ. ಅಂದ್ರೆ ನಮಗೆ ಈ ಬಿಡದಿ ರಿಸಾರ್ಟ್ ಕರ್ಕೊಂಡು ಹೋಗಿದ್ದು ನಮಗೆ MLC ಗಳಿಗೆ ನಾವು ಓಟ್ ಹಾಕಿದ್ದಕ್ಕೆ ಹೆಚ್ಚಾಗಿ ಫಸ್ಟ್